ಸೊ ಅಗ್ರಿ ಮಾಸ್ ಬಂದು ಆಂಟಿ ಸ್ಟ್ರೆಸ್ ಗ್ರೋತ್ ಆಕ್ಟಿವೇಟರ್ ಕೆಲಸ ಮಾಡುತ್ತೆ. ಸೊ ಒಂದು ನಮ್ಮ ಕಂಪನಿಯಲ್ಲಿ ಹೆಲ್ತ್ ಸಪ್ಲಿಮೆಂಟ್ ಅಲ್ಲಿ ಒಂದು ಸ್ಪಿರ್ಲಿನಾ ಒಂದು ಪ್ರಾಡಕ್ಟ್ ಇದೆ. ಸೊ ಸ್ಪಿರ್ಲಿನಾ ಬಂದು ಕಡಲಕಳೆ ಪಾಚಿಯಿಂದ ಅದನ್ನ ಮಾಡಿರುವಂತದ್ದು. ಸೊ ಅದನ್ನ ಪ್ರತಿದಿನ ಒಂದು ಕ್ಯಾಪ್ಸಲ್ ನ ಮಾರ್ನಿಂಗ್ ಒಂದು ಮತ್ತೆ ಈವ್ನಿಂಗ್ ಒಂದು ನಾವು ಯೂಸ್ ಮಾಡಿದ್ರೆ ಸಂಪೂರ್ಣವಾಗಿ ನಮ್ಮ ಬಾಡಿಗೆ ಬೇಕಾಗಿರುವಂತ ಅಷ್ಟು ಪೋಷಕಾಂಶಗಳನ್ನ ಒದಗಿಸ್ಕೊಡುತ್ತೆ. ಸೊ ಆ ಕಾರಣದಿಂದ ನಮ್ಮ ದೇಹದಲ್ಲಿ ಬಲ ಹೆಚ್ಚಾಗುತ್ತೆ, ಶಕ್ತಿ ಹೆಚ್ಚಾಗುತ್ತೆ, ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಅದೇ ರೀತಿ ಈ ಒಂದು ಅಗ್ರಿ ಮಾಸು ಕೂಡ ಸಮುದ್ರದಲ್ಲಿ ಬೆಳೆದಂತ ಕಡಲಕಳೆ ಪಾಚಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂತದ್ದು. ಅದರ ಜೊತೆಯಲ್ಲಿ ಅಮಿನೋ ಆಸಿಡ್ಸ್ ಕೂಡ ಅಗ್ರಿ ಮಾಸಲ್ಲಿ ಇರುವಂತದ್ದು. ಇದನ್ನ ನಾವು ಸಸ್ಯಗಳಿಗೆ ಮರಗಳಿಗೆ ಸಿಂಪಡಿಸಿದಾಗ ಸಸ್ಯಗಳಿಗೆ ಇಮ್ಯುನಿಟಿ ಪವರ್ ಹೆಚ್ಚಾಗಿ ಸಸ್ಯಗಳು ಒತ್ತಡದಲ್ಲಿ ಇದ್ದಾಗ ಆ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತೆ ಅಗ್ರಿ ಮಾಸ್ ನಾವು ಯೂಸ್ ಮಾಡಿದಾಗ. ಸೊ ಒಂದ್ ಎಕ್ಸಾಂಪಲ್ ಆಸ್ ಇಟ್ ಈಸ್ ಇದು ಸೇಮ್ ಗ್ಲೂಕೋಸ್ ತರ ಕೆಲಸ ಮಾಡುತ್ತೆ. ಸೊ ನಮಗೆ ಫೀವರ್ ಇದ್ದಾಗ, ಜ್ವರ ಇದ್ದಾಗ ನಾವು ಊಟ ಮಾಡೋದಕ್ಕೆ ತುಂಬಾ ಕಷ್ಟವಾಗುತ್ತೆ. ಆ ಒಂದು ಟೈಮಲ್ಲಿ ನಮಗೆ ಹಸಿವಾಗಲ್ಲ, ತುಂಬಾ ವೀಕ್ ಆಗಿರ್ತೀವಿ. ಸೊ ಅದರಿಂದ ಏನಾಗುತ್ತೆ, ಕಮಿಂಗ್ ಡೇಸ್ ಅಲ್ಲಿ ಎನರ್ಜಿ ಲೆವೆಲ್ ಡೌನ್ ಆಗಿ ನಮ್ಮ ಆಕ್ಟಿವಿಟೀಸ್ ಕೂಡ ಕಡಿಮೆ ಆಗಿ ನಮ್ಮ ಬೋನ್ ವೇಟ್, ಮಸಲ್ ವೇಟ್ ಕೂಡ ಏನಾಗುತ್ತೆ ಕಂಪ್ಲೀಟ್ ಆಗಿ ಡಿಕ್ರೀಸ್ ಆಗುತ್ತೆ, ಡೌನ್ ಆಗ್ಬಿಡುತ್ತೆ. ನಮ್ಮ ಒಂದು ಆಯಸ್ಸು ಕೂಡ, ಜೀವಿತದ ಅವಧಿ ಕೂಡ ಏನಾಗುತ್ತೆ ಕಡಿಮೆ ಆಗಿಬಿಡುತ್ತೆ. ಅದೇ ರೀತಿ ಸೊ ಇಲ್ಲೂ ಕೂಡ ಅಷ್ಟೇ, ಒಂದು ಡೇ 1 ಇಂದ ಡೇ ಲಾಸ್ಟ್ ವರೆಗೂ, ಫ್ಲವರಿಂಗ್ ಸ್ಟೇಜ್ ವರೆಗೂ ಕ್ಲೈಮೇಟಿಕ್ ಕಂಡೀಷನ್ಸ್ ಅನ್ನೋದು ಕರೆಕ್ಟ್ ಆಗಿ ಎಕ್ಸಿಟ್ ಆಗಿ ಇರಲ್ಲ. ಏರುಪೇರು ಆಗ್ತಾ ಇರುತ್ತೆ, ಬಿಸಿಲು ಹೆಚ್ಚಾಗ್ತಾ ಇರುತ್ತೆ, ಸೊ ನೀರ್ ಹೆಚ್ಚಾಗ್ತಾ ಇರುತ್ತೆ, ನೀರ್ ಕಡಿಮೆ ಆಗ್ತಾ ಇರುತ್ತೆ, ಕಳೆಗಳು ಬೆಳ್ಕೊಳ್ಳುತ್ತೆ, ಹುಳುಗಳು ಬಂದು ಪ್ಲಾಂಟ್ ಟಿಶ್ಯೂಸ್ ನ ಡ್ಯಾಮೇಜ್ ಮಾಡುತ್ತೆ. ಅದೇ ರೀತಿ ಬೂದಿ ರೋಗ, ಕೊಳೆ ರೋಗ, ಫಂಗಸ್ ಕೂಡ ಅಟ್ಯಾಕ್ ಆದಾಗ ಸೊ ಪ್ಲಾಂಟ್ ಟಿಶ್ಯೂಸ್ ಎಲ್ಲ ಡ್ಯಾಮೇಜ್ ಆಗಿ ಸೊ ಅಲ್ಲಿ ಏನಾಗುತ್ತೆ, ಟೊಮೊಟೊ ಸಸ್ಯದಲ್ಲಿರುವಂತಹ ಜೀವಕೋಶಗಳು ಝೈಲಮ್ ಟಿಶ್ಯೂ, ಫ್ಲೋಯಮ್ ಟಿಶ್ಯೂ, ಸ್ಟೊಮೊಟಾ ಎಲ್ಲ ಕೂಡ ಚಿಕ್ಕದಾಗಿ ಸೊ ಬೇರಿಂದ ಚಿಗುರದವರೆಗೂ ಏನೆಲ್ಲ, ಚಿಗುರಿಂದ ಬೇರೆವರೆಗೂ ಆಹಾರ ಏನೆಲ್ಲ ಸರಬರಾಜ್ ಆಗ್ತಾ ಇರುತ್ತೆ, ಟ್ರಾನ್ಸ್ಪೋರ್ಟ್ ಆಗ್ತಾ ಇರುತ್ತೆ, ಅದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗ್ಬಿಡುತ್ತೆ. ಸೊ ಅದರಿಂದ ಏನಾಗುತ್ತೆ, ಗಿಡಗಳು ಕುಗ್ಗೋಗಿ ಸೊ ಹೊಸ ಚಿಗುರು, ಮೊಗ್ಗುಗಳ ಉತ್ಪತ್ತಿ, ಹೂವುಗಳ ಉತ್ಪತ್ತಿ, ಕಾಯಿಗಳ ಉತ್ಪತ್ತಿ, ಹೂವು ಉದುರುವಂತದ್ದು, ಕರಳು ಉದುರುವಂತದ್ದು, ಒಂಬಳುಗಳು ಸಿಹಿಯುವಂತದ್ದು, ಸೊ ಭತ್ತದಲ್ಲಿ ಖಾಲಿ ಬರುವಂತದ್ದು. ಸೊ ಈ ರೀತಿ ಸಮಸ್ಯೆಗಳಿಂದ ನಾವು ಸಸ್ಯಗಳಿಗೆ ಮುಕ್ತಿಗೊಳಿಸ್ಬೇಕು ಅಂದ್ರೆ ಕಂಪಲ್ಸರಿ ಅಗ್ರಿ ಮಾಸ್ ನ ಯೂಸ್ ಮಾಡ್ಬೇಕು. ನಮ್ಮ ದೇಹದಲ್ಲಿ ಯಾವ ಎನರ್ಜಿ ಇರಲ್ಲ, ಆ ಒಂದು ಟೈಮ್ ಅಲ್ಲಿ ಗ್ಲೂಕೋಸ್ ನ ತಕೊಂಡ್ರೆ ಎನರ್ಜಿ ಬರುತ್ತೆ. ಎನರ್ಜಿ ಬಂದ ತಕ್ಷಣ ಮತ್ತೆ ಊಟನ ಮಾಡ್ತೀವಿ. ಊಟ ಮಾಡಿದ ತಕ್ಷಣ ಮತ್ತೆ ನಾವೇನ್ ಮಾಡ್ತೀವಿ, ನಮ್ಮ ಆಕ್ಟಿವಿಟೀಸ್, ಕೆಲಸ, ಕರ್ತವ್ಯ ಕಾರ್ಯಗಳನ್ನ ಮತ್ತೆ ಸ್ಟಾರ್ಟ್ ಮಾಡ್ತೀವಿ, ಹಸಿವು ಆಗುತ್ತೆ. ಸೊ ಅದೇ ರೀತಿ ಸೊ ಅಗ್ರಿ ಮಾಸು ಕೂಡ ಆಂಟಿ ಸ್ಟ್ರೆಸ್ ಗ್ರೋತ್ ಆಕ್ಟಿವೇಟರ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಸಸ್ಯದ ಬೆಳವಣಿಗೆ ಹೆಚ್ಚು ಮಾಡುತ್ತೆ, ಇಳುವರಿನ ಹೆಚ್ಚು ಮಾಡುತ್ತೆ, ಗುಣಮಟ್ಟವನ್ನು ಹೆಚ್ಚು ಮಾಡುತ್ತೆ. ಯಾವ ಒಂದು ಟೈಮ್ ಅಲ್ಲಿ ಅಂದ್ರೆ ಯಾವಾಗ ಬಿಸಿಲು ಹೆಚ್ಚಾಗಿರುತ್ತೆ, ಚಳಿ ಹೆಚ್ಚಾಗುತ್ತೆ, ನೀರು ಕಡಿಮೆ ಇರುತ್ತೆ, ನೀರು ಹೆಚ್ಚಾಗುತ್ತೆ, ಕಳೆಗಳು ಬೆಳ್ಕೊಳ್ಳುತ್ತೆ, ಅದೇ ರೀತಿ ಕೀಟಗಳು ದಾಳಿ ಮಾಡುತ್ತೆ, ರೋಗಗಳು ಬಂದಿರುತ್ತೆ. ಆ ಒಂದು ಟೈಮ್ ಅಲ್ಲೂ ಕೂಡ ಸಸ್ಯದ ಬೆಳವಣಿಗೆ ಹೆಚ್ಚು ಮಾಡುತ್ತೆ. ಆ ಒಂದು ಟೈಮಲ್ಲಿ ಕೂಡ ಬೇರಿಂದ ಚಿಗುರುವರೆಗೂ, ಬೇರೆವರೆಗೂ ಸಸ್ಯದ ಎಲ್ಲಾ ಭಾಗದವರೆಗೂ ಈ ಒಂದು ಏನೆಲ್ಲ ಒಂದು ಕ್ಲೋರೋಫಿಲ್ ಕಂಟೆಂಟ್ ಅನ್ನೋದು ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಅಂದ್ರೆ ಎಕ್ಸಾಂಪಲ್ ನಾವು ಪತ್ರಹರಿತ ಅಂತ ಹೇಳ್ತೀವಿ, ದ್ಯುತಿಸಂಶ್ಲೇಷಣ ಕ್ರಿಯೆ ಅಂತ ಹೇಳ್ತೀವಿ. ಸೊ ಯಾವಾಗ ಟೊಮೊಟೊ, ಝೈಲಮ್ ಮತ್ತೆ ಫ್ಲೋಯಮ್ ಟಿಶ್ಯೂ ಚಿಕ್ಕದಾಗ್ಬಿಡುತ್ತೆ, ಸಂಪೂರ್ಣವಾಗಿ ಗಿಡ ಎಲ್ಲ ಬಾಡೋಗೋ ತರ ಆಗಿ ಅಲ್ಲಿ ಜೀವಕ್ರಿಯೆಗಳು ಮತ್ತೆ ಪತ್ರಹರಿತ ದ್ಯುತಿಸಂಶ್ಲೇಷಣ ಕ್ರಿಯೆ ಕಂಪ್ಲೀಟ್ ಆಗಿ ಸ್ಲೋ ಆಗ್ಬಿಡುತ್ತೆ, ನಿಧಾನ ಆಗ್ಬಿಡುತ್ತೆ. ಅದರಿಂದ ನಮ್ಗೆ ಏನಾಗುತ್ತೆ, ಹೂವುಗಳ ಸಂಖ್ಯೆ, ಕಾಯಿಗಳ ಸಂಖ್ಯೆ, ಮೊಗ್ಗುಗಳ ಸಂಖ್ಯೆ, ಅದರ ಗುಣಮಟ್ಟ ಕಡಿಮೆ ಆಗ್ಬಿಡುತ್ತೆ. ಬಟ್ ಅಗ್ರಿ ಮಾಸ್ ನಾವು ಫ್ಲವರಿಂಗ್, ಹೂ ಬಿಡುವ ಹಂತದಲ್ಲಿ ಒಂದು ಸಲ ಇದನ್ನ ಸ್ಪ್ರೇ ಮಾಡ್ತು ಅಂದ್ರೆ ಸಸ್ಯದಲ್ಲಿ ಏನೆಲ್ಲ ಒಂದು ಹಾರ್ಮೋನ್ಸ್ ಇರುತ್ತೆ, ಏನೆಲ್ಲ ಒಂದು ಪ್ಲಾಂಟ್ ಟಿಶ್ಯೂಸ್ ಡ್ಯಾಮೇಜ್ ಆಗಿರುತ್ತೆ, ಸೊ ಎಲ್ಲಾ ಪ್ಲಾಂಟ್ ಟಿಶ್ಯೂಸ್ ಏನ್ ಡ್ಯಾಮೇಜ್ ಆಗಿರುತ್ತೆ ಅದನ್ನ ಕಂಪ್ಲೀಟ್ ಆಗಿ ಏನ್ ಮಾಡುತ್ತೆ, ಇದು ಮತ್ತೆ ರೀಬಿಲ್ಡ್ ಮಾಡುತ್ತೆ, ಅಂದ್ರೆ ರೀಫಾರ್ಮ್ ಮಾಡುತ್ತೆ ಕಂಪ್ಲೀಟ್ ಆಗಿ. ಮತ್ತೆ ಗಿಡಗಳು, ಎಲೆಗಳ ಹಸಿರಾಗಿ
ಹಸ್ರಾಗಿ ಕನ್ವರ್ಟ್ ಮಾಡಿ ಸೊ ಮತ್ತೆ ಹೂವುಗಳ ಮಗುಗಳು ಚಿಗುರುಗಳ ಸಂಖ್ಯೆನ ಹೆಚ್ಚು ಮಾಡುತ್ತೆ. ಸೊ ಕಂಪ್ಲೀಟ್ ಆಗಿ ನಮಗೆ ಫೀವರ್ ಬರ್ತಾ ಇತ್ತು ಅಂದ್ರೆ ನಮ್ಮ ಒಂದು ಜೀವಾವಧಿ ಹೇಗೆ ಬೇಗ ಮುಗಿಯುತ್ತೋ ಅದೇ ರೀತಿ ಸಸ್ಯಗಳಿಗೆ ರೋಗಗಳು ಹೆಚ್ಚಾದಾಗ್ಲೂ ಕ್ಲೈಮೆಟಿಕ್ ಚೇಂಜ್ ಆದ್ರೂ ಕೂಡ ಸಸ್ಯದ ಒಂದು ಅವಧಿ ಕೂಡ ಬೇಗ ಮುಕ್ತಾಯಗೊಳ್ಬಿಡುತ್ತೆ. ಹೊಸ ಚಿಗುರುಗಳ ಸಂಖ್ಯೆ ಹೂವುಗಳ ಸಂಖ್ಯೆ ಬರಲ್ಲ. ಬಟ್ ಅಗ್ರಿ ಮಾಸ್ ನಾವು ಯೂಸ್ ಮಾಡ್ತು ಅಂದ್ರೆ ಹೇಳಿ, ಅಗ್ರಿ ಮಾಸ್ ನಾವು ಯೂಸ್ ಮಾಡಿದ್ರೆ, ಇದನ್ನ ಸ್ಪ್ರೇ ಮಾಡಿದ್ರೆ ಸಸ್ಯಗಳು ಏನೆಲ್ಲ ಒತ್ತಡದಲ್ಲಿರುತ್ತೆ ಆ ಸ್ಟ್ರೆಸ್ ನ ರಿಡ್ಯೂಸ್ ಮಾಡುತ್ತೆ. ಒತ್ತಡವನ್ನ ಕಡಿಮೆ ಮಾಡೋದಿಕ್ಕೆ ನಾವು ಅಗ್ರಿ ಮಾಸ್ ನ ಯೂಸ್ ಮಾಡಬೇಕು. ಹೊಸದಾಗಿ ಎಲೆಗಳು ಚಿಗುರುಗಳು ಬರಬೇಕು, ಫಾರ್ಮ್ ಆಗ್ಬೇಕು ಅಂದ್ರೆ ಅಲ್ಲಿ ಪ್ಲಾಂಟ್ ಟಿಶ್ಯೂಸ್ ಅನ್ನೋದು ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಓಪನ್ ಆಗ್ಬೇಕು. ಓಪನ್ ಆದಾಗ್ಲೇ ಏನಾಗುತ್ತೆ, ಅಲ್ಲಿ ಬೇರಿಂದ ಚಿಗುರುವರೆಗೂ ಆಹಾರ ಕಂಪ್ಲೀಟ್ ಆಗಿ ಸರಬರಾಜು ಆಗುತ್ತೆ. ಸೊ ಅದರಿಂದ ಏನಾಗ್ತಾ ಹೋಗುತ್ತೆ, ಮಗುಗಳ ಸಂಖ್ಯೆ, ಹೂವುಗಳ ಸಂಖ್ಯೆ, ಕಾಯಿಗಳ ಸಂಖ್ಯೆಯನ್ನ ಹೆಚ್ಚು ಮಾಡುತ್ತೆ. ಸೊ ಚಿಗುರು ಬರುತ್ತೆ, ಮಗುಗಳು ಬರುತ್ತೆ, ಮೊಗ್ಗಿಂದ ಹೂವು ಆಗುತ್ತೆ, ಹೂವಿಂದ ಕಾಯಿ ಆಗುತ್ತೆ. ಈಗ ಮಗುವಿಂದ ಹೂವು ಆಗ್ಬೇಕು, ಹೂವಿಂದ ಕಾಯಿ ಆಗ್ಬೇಕು ಅಂದ್ರಲ್ಲಿ ನಮಗೆ ಹೆಣ್ಣುಗಳ ಸಂಖ್ಯೆ ಜಾಸ್ತಿ ಬರಬೇಕು. ಆ ಫಿಮೇಲ್ ಫ್ಲವರ್ಸ್ ನು ಕೂಡ ಹೆಚ್ಚು ಮಾಡುತ್ತೆ ಅಗ್ರಿ ಮಾಸ್. ಅದೇ ರೀತಿ ಮೇಲ್ ಅಂಡ್ ಫಿಮೇಲ್ ಫ್ಲವರ್ಸ್ ಮಧ್ಯ ಪರಾಗಸ್ಪರ್ಶ ಒಂದು ಕ್ರಿಯೆಯನ್ನ ಹೆಚ್ಚು ಮಾಡಿ ಪಾಲಿನೇಷನ್ ಇನ್ಕ್ರೀಸ್ ಮಾಡಿ ಎಲ್ಲಾ ಒಂದು ಹೂವುಗಳನ್ನ ಕಾಯಾಗಿ ಕನ್ವರ್ಟ್ ಮಾಡ್ಕೊಡುತ್ತೆ ಅಗ್ರಿ ಮಾಸ್. ಸೇಮ್ ಇದು ಅದೇ ರೀತಿ ಆ ಫ್ಲವರ್ಸ್ ಅಲ್ಲಿ ಫರ್ಟಿಲ್ ಮಾಡುತ್ತೆ, ರಿಪ್ರೊಡಕ್ಷನ್ ನ ಪ್ರೊಸೆಸ್ ನ ಇನ್ಕ್ರೀಸ್ ಮಾಡುತ್ತೆ, ಗ್ರೋತ್ ನ ಪ್ರಮೋಟ್ ಮಾಡುತ್ತೆ, ಬ್ರಾಂಚಸ್ ನ ಪ್ರಮೋಟ್ ಮಾಡುತ್ತೆ. ಸಸ್ಯಗಳ ಎಲೆಗಳ ಮೇಲೆ ಇದು ಸಿಂಪಡಿಸಿದ್ರೆ ಆ ಎಲೆಗಳ ಮೇಲೆ ಸಿಂಪಡಿದ ತಕ್ಷಣ ಸಸ್ಯಗಳು ಹಾರ್ಮೋನ್ಸ್, ಸಸ್ಯಗಳ ಒಂದು ಇಂಟರ್ನೋಡ್ಸ್ ಇಂದ ಅದು ಬೇರಿಗೂ ಹೋಗಿ ಎಲ್ಲಾ ರೀತಿಯ ಒಂದು ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್, ಅಮಿನೋ ಆಸಿಡ್ಸ್, ಆಂಟಿ ಆಕ್ಸಿಡೆಂಟ್ಸ್, ಇನಾರ್ಗಾನಿಕ್ ಕಾಂಪೌಂಡ್ ಸಸ್ಯಗಳಿಗೆ ಬೇಕಾಗಿರುವಂತ 45ಗಿಂತ ಹೆಚ್ಚು ಪೋಷಕಾಂಶಗಳು ಮಾತ್ರ ಇರುತ್ತೆ. ಸೊ ಅದರಿಂದ ಏನೇನ್ ಮಾಡುತ್ತೆ, ಸಂಪೂರ್ಣವಾಗಿ 30-40% ಇಳುವರಿ ಮತ್ತೆ ಅದರ ಗುಣಮಟ್ಟವನ್ನು ಹೆಚ್ಚು ಮಾಡ್ಕೊಳ್ಳುತ್ತೆ ಅಗ್ರಿ ಮಾಸ್. ಹೂವ ಮಗುಗಳಿಗೋಸ್ಕರ ನಾವು ಏನ್ ಸ್ಪ್ರೇ ಮಾಡ್ಬೇಕು ಅಂದ್ರೆ ಅಗ್ರಿ ಮಾಸ್ ನ ಯಾವಾಗೆಲ್ಲ ಸ್ಪ್ರೇ ಮಾಡ್ಬೇಕು ಅಂದ್ರೆ ಬಿಸಿಲು ಜಾಸ್ತಿ ಇದ್ದಾಗ ನಾವು ಇದನ್ನ ಪರ್ ಲೀಟರ್ 2 ml ತರ ಸ್ಪ್ರೇ ಮಾಡ್ಬೇಕು. ಅದೇ ರೀತಿ ಹಿಮ ಜಾಸ್ತಿ ಬೀಳ್ತಾ ಇದೆ, ಚಳಿ ಜಾಸ್ತಿ ಆಗ್ತಾ ಇದೆ, ಟೆಂಪರೇಚರ್ ಚೇಂಜ್ ಆಗ್ತಾ ಇದೆ, ಅವಾಗ್ಲೂ ಕೂಡ ದ್ಯುತಿಸಂಶ್ಲೇಷಣೆ ಕ್ರಿಯೆ ಸ್ಲೋ ಆಗ್ಬಾರ್ದು. ಹೂವು ಮತ್ತೆ ಮೊಗ್ಗುಗಳು ಡ್ರಾಪ್ ಆಗ್ಬಾರ್ದು ಅಂದ್ರೂ ಕೂಡ ನಾವು ಅಗ್ರಿ ಮಾಸ್ ನಾವು ಆ ಒಂದು ಟೈಮಲ್ಲಿ ಕೊಡ್ಬೇಕು. ಅದೇ ರೀತಿ ಡ್ರಾಟ್ ಸ್ಟ್ರೆಸ್, ಸೊ ಯಾವಾಗ ನೀರು ಕಡಿಮೆ ಆಗ್ಬಿಡುತ್ತೆ ಆ ಒಂದು ಟೈಮಲ್ಲಿ ಕೂಡ ಅಗ್ರಿ ಮಾಸ್ ನ ಸ್ಪ್ರೇ ಮಾಡಿದ್ರೆ ಸೊ ಯಾವುದೇ ರೀತಿ ಮೆಟಬಾಲಿಕ್ ಪ್ರೊಸೆಸ್, ಫೋಟೋಸಿನ್ಸ್ ಆಕ್ಟಿವಿಟಿ ಅಂದ್ರೆ ಜೀವಕ್ರಿಯೆಗಳು, ಕ್ರಿಯೆ ಪತ್ರವಿತ್ತು ನಿಧಾನವಾಗಲ್ಲ, ಸ್ಲೋ ಆಗಲ್ಲ ಅಗ್ರಿ ಮಾಸ್ ನಾವು ಯೂಸ್ ಮಾಡಿದ್ರೆ. ಸೊ ಇದನ್ನ ನಾವು ಒಂದು ಟೈಮ್ ಡ್ಯೂರಿಂಗ್ ಸ್ಟ್ರೆಸ್ ಪೀರಿಯಡ್ ಅಲ್ಲಿ ಕೊಡಬೇಕು. ಮತ್ತೆ ನಾವು ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಹೂವು ಸ್ಟಾರ್ಟ್ ಆಗ್ತಾ ಇದೆ, ಒಂಬಳೆ ಬರ್ತಾ ಇದೆ, ಭತ್ತದಲ್ಲಿ ತೆನೆ ಬರ್ತಾ ಇದೆ ಅಂದಾಗ ಕೊಟ್ರೆ ಸೊ ತಕ್ಷಣ ಏನ್ ಮಾಡುತ್ತೆ, ಸಂಪೂರ್ಣವಾಗಿ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್, ಅಮಿನೋ ಆಸಿಡ್ಸ್ ಇರೋದ್ರಿಂದ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಮ್ಗೆ ಸೊ ಫ್ಲವರ್ ಪ್ರೊಡಕ್ಷನ್ ಮತ್ತೆ ರಿಪ್ರೊಡಕ್ಷನ್ ಹೆಚ್ಚಾಗಿ ಎಲ್ಲ ಕೂಡ ಸಂಪೂರ್ಣವಾಗಿ ಕಾಯಾಗಿ ಕನ್ವರ್ಟ್ ಆಗಿ ನಮ್ಗೆ 30-40% ಇಳುವರಿ ಗುಣಮಟ್ಟ ಬರುತ್ತೆ. ಇದನ್ನ ಯಾವಾಗ ಕೊಡ್ಬೇಕು, ಒಂದು ಡ್ಯೂರಿಂಗ್ ಸ್ಟ್ರೆಸ್ ಪೀರಿಯಡ್ ಅಲ್ಲಿ ಕೊಡ್ಬೇಕು, ಪರ್ ಲೀಟರ್ 2 ml, ಮತ್ತೆ ಫ್ಲವರಿಂಗ್ ಸ್ಟಾರ್ಟ್ ಆಗ್ಬೇಕಾದ್ರೆ ನಾವು ಇದನ್ನ ಕೊಡ್ಬೇಕು. ಸೊ ಇದೇನ್ ಕೆಲಸ ಮಾಡುತ್ತೆ ಓವರ್ ಆಲ್ ಆಗಿ ಅಂದ್ರೆ ಸೊ ಸಸ್ಯಗಳ ಒಂದು ಜೀವಿತದ ಹೆಚ್ಚು ಮಾಡುತ್ತೆ, ಮಗುಗಳ ಸಂಖ್ಯೆಯನ್ನ ಹೆಚ್ಚು ಮಾಡುತ್ತೆ, ಹೂವುಗಳ ಸಂಖ್ಯೆಯನ್ನ ಹೆಚ್ಚು ಮಾಡುತ್ತೆ, ಕಾಯಿಗಳ ಸಂಖ್ಯೆಯನ್ನ ಹೆಚ್ಚು ಮಾಡುತ್ತೆ. ಸಸ್ಯಗಳು ಒತ್ತಡದಲ್ಲಿ ಇದ್ದಾಗ್ಲೂ ಕೂಡ ಜೀವಕ್ರಿಯೆಗಳನ್ನ ಹೆಚ್ಚಾಗಿ ಕಂಟಿನ್ಯೂ ಆಗಿ ಇರಿಸುತ್ತೆ ಅಗ್ರಿ ಮಾಸ್ ನಾವು ಸಿಂಪಡಿಸಿಂದ ಸ್ಪ್ರೇ ಮಾಡೋದ್ರಿಂದ. ಎಲ್ಲಾರು ಕೂಡ ನೋಟ್ ಮಾಡ್ಕೊಳ್ಳಿ, ಅಗ್ರಿ ಮಾಸ್ ಗೆ ಇನ್ನೊಂದು ಹೆಸರಿದೆ, ಅದೇನಪ್ಪಾ ಅಂದ್ರೆ ಆಂಟಿ ಸ್ಟ್ರೆಸ್ ಗ್ರೋತ್ ಆಕ್ಟಿವೇಟರ್. ಬಿಸಿಲು ಇರ್ಲಿ, ಮಳೆ ಇರ್ಲಿ, ಗಾಳಿ ಇರ್ಲಿ, ಚಳಿ ಇರ್ಲಿ, ಹುಳ ಇರ್ಲಿ, ರೋಗ ಇರ್ಲಿ, ಆ ಒಂದು ಟೈಮಲ್ಲೂ ಕೂಡ ಸಸ್ಯಗಳಲ್ಲಿ ಇಮ್ಯುನಿಟಿ ಪವರ್ ನ ಹೆಚ್ಚು ಮಾಡಿ ಝೈಲಂ ಮತ್ತೆ ಫ್ಲೋಯಂ ಟಿಶ್ಯೂ ಇಂದ ಆಹಾರ ಸರಬರಾಜನ್ನ ಹೆಚ್ಚು ಮಾಡುತ್ತೆ ಅಗ್ರಿ ಮಾಸ್. ಎಸ್.